ನೋಡ್ಬೋದು ನೀವು ಒಂದು ಯೂಟ್ಯೂಬ್ ಚಾನಲ್ ಇದೆ. ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ನನಗೆ ಇಲ್ಲಿ ಐ ಡಿ ವೆರಿಫಿಕೇಷನ್ಗಾಗಿ ನನಗೆ ಇಲ್ಲಿ ಹೇಳಿದರು. ಆ್ಯಕ್ಚುಲಿ ಅವರು ಐ ಡಿ ವೆರಿಫಿಕೇಷನ್ ಮಾಡಲಿಲ್ಲ, ಹಾಗಾಗಿ ಚಾನಲ್ ಡಿಮಾನಿಟೈಸ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಸ್ಟೆಪ್ 2ನಲ್ಲಿ ಐ ಡಿ ಎರರ್ ಬರ್ತಾ ಇದೆ. ಇಲ್ಲಿ ನೋಡಿ, ಸೊ ಇದು ಐ ಡಿ ವೆರಿಫಿಕೇಷನ್ ಮಾಡಬೇಕು ಅಂತ ಇಲ್ಲಿ ಬರ್ತಾ ಇದೆ. ಇವರು ತುಂಬ ದಿನದಿಂದ ಐ ಡಿ ವೆರಿಫಿಕೇಷನ್ನೇ ಮಾಡಿಲ್ಲ. ಸೊ 45 ಡೇಸಲ್ಲಿ ನೀವು ಐ ಡಿ ವೆರಿಫಿಕೇಷನ್ ಮಾಡಲಿಲ್ಲ ಅಂದರೆ ಇದು ಡಿಸಪ್ರೂವ್ ಆಗಿಬಿಡುತ್ತೆ. ಸೊ ಮತ್ತೊಮ್ಮೆ ಅಪ್ಲಿಕೇಶನ್ ವೆರಿಫಿಕೇಷನ್ಗಾಗಿ ಅಪ್ಲೈ ಮಾಡಿ, ಆಮೇಲೆ 24 ಅವರ್ ಆದಮೇಲೆ ಇದು ಮತ್ತೆ ಎನೇಬಲ್ ಆಗಿಬಿಡುತ್ತೆ. ಸೊ ಈ ರೀತಿ ನೀವು ಮಾಡ್ಕೋಬೋದು. ಸೊ ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ನಿಮಗೂ ಕೂಡ ಈ ಇನ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್ ಆಗಿದೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ಹಾಗೆ ವಿಡಿಯೋ ನೋಡುತ್ತಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಏನಾದರೂ ನಿಮಗೆ ಸಮಸ್ಯೆ ಇದ್ದರೆ ಅದು ಕೂಡ ಕಮೆಂಟ್ ಕೂಡ ಮಾಡಿ ನೀವು ನಮಗೆ ಕೇಳ್ಬೋದು. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನೀವು ಮೊದಲು ನಿಮ್ಮ ಈ ಆ್ಯಡ್ಸನ್ಸನ್ನು, ಅಂದರೆ ಆ್ಯಡ್ಸನ್ಸಲ್ಲಿ ವೆರಿಫಿಕೇಷನ್ ಮಾಡೋದಿರುತ್ತೆ, ಅಂದರೆ ಐ ಡಿ ವೆರಿಫಿಕೇಷನ್ ಮಾಡೋದಿರುತ್ತೆ. ಅದಕ್ಕಾಗಿ ನೀವೇನು ಮಾಡಬೇಕು, ನಿಮ್ಮ ಬ್ರೌಸರ್ನಲ್ಲಿ, ಅಂದರೆ ಒಂದು ಕ್ರೋಮ್ ಬ್ರೌಸರ್ ಅಂತ ನಿಮ್ಮ ಮೊಬೈಲ್ನಲ್ಲಿರುತ್ತೆ, ಅಪ್ಲಿಕೇಶನ್ ಇರುತ್ತೆ ಕ್ರೋಮ್ ಅಂತ. ಸೊ ಆ ಅಪ್ಲಿಕೇಶನನ್ನು ಓಪನ್ ಮಾಡಿ ಅಲ್ಲಿ ಬ್ರೌಸರ್ನಲ್ಲಿ ಆ್ಯಡ್ಸನ್ಸ್ ಅಂತ ಲಾಗಿನ್ ಮಾಡಿಕೊಳ್ಳಿ. ಆ್ಯಡ್ಸನ್ಸ್ ಲಾಗಿನ್ ಮಾಡಬೇಕು ಅಂದರೆ ನೀವು ಯೂಟ್ಯೂಬ್ನಿಂದ ಏನು ಇಮೇಲ್ ಮತ್ತು ಐ ಡಿ ಬಳಸ್ಕೊಂಡು, ಪಾಸ್ವರ್ಡ್ ಬಳಸ್ಕೊಂಡು ಲಾಗಿನ್ ಮಾಡಿರ್ತೀರ, ಅದನ್ನೇ ಇಲ್ಲಿ ಹಾಕಿ. ನೀವು ಆಲ್ರೆಡಿ ಆ್ಯಡ್ಸನ್ಸ್ ರೆಡಿ ಮಾಡಿದರೆ ಸೊ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ಮೇಲೆ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಸಿಗುತ್ತೆ. ಸೊ ಮೊದಲು ನೋಡಿ ಸ್ನೇಹಿತರೆ, ಎಲ್ಲವೂ ಕೂಡ ಸರಿಯಾಗಿ ಇರಬೇಕು, ಅದನ್ನು ನೀವು ನೋಡಬೇಕು. ಸೊ ಮೊದಲು ಏನು ಮಾಡಬೇಕು, ಅಡ್ರೆಸ್ ಕರೆಕ್ಟ್ ನೋಡ್ಕೊಳ್ಳಿ. ನಿಮ್ಮ ಅಡ್ರೆಸ್ ನೀವು ಕರೆಕ್ಟಾಗಿ ಹಾಕಿದ್ದೀರಾ ಹೇಗೆ ಎಲ್ಲ ಕೂಡ ನೋಡಿ. ಪೇಮೆಂಟ್ ಇನ್ಫಾರ್ಮೇಷನಲ್ಲಿ ಹೋಗಿ. ಪೇಮೆಂಟ್ ಇನ್ಫಾರ್ಮೇಷನಲ್ಲಿ ಹೋದರೆ ನಿಮ್ಮ ಪೇಮೆಂಟ್ ಡೀಟೇಲ್ಸ್ ಎಲ್ಲ ಇಲ್ಲಿ ಕಾಣುತ್ತೆ. ನೀವು ಅಡ್ರೆಸ್ ಹಾಕುವಾಗ, ಅಂದರೆ ಅಪ್ಲೈ ಮಾಡುವಾಗ ಅಡ್ರೆಸ್ ಹಾಕಿರ್ತೀರ, ಆ ಅಡ್ರೆಸ್ ಹಾಕಿದ ಮೇಲೆ ಇಲ್ಲಿ ಎಲ್ಲ ಬಂದಿರುತ್ತೆ. ಸೊ ಅದು ಒಂದು ಸ್ವಲ್ಪ ನೋಡಿ, ಒಮ್ಮೆ ಮ್ಯಾನೇಜ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಕರೆಕ್ಟಾಗಿ ಅಡ್ರೆಸ್ ಹಾಕಿದ್ದೀರಾ ಇಲ್ಲ ಇದನ್ನು ನೋಡಿ. ಇದು ತುಂಬ ಇಂಪಾರ್ಟೆಂಟ್ ಇದೆ, ಯಾಕಂದರೆ ಅಡ್ರೆಸ್ ನೀವು ಕರೆಕ್ಟ್ ಹಾಕಲಿಲ್ಲ ಅಂದರೆ ಮುಂದೆ ನಿಮಗೊಂದು ಗೂಗಲ್ ಆ್ಯಡ್ಸನ್ಸಿಂದ ಪಿನ್ ಬರುತ್ತೆ. ಪಿನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಪಿನ್ ಬರಬೇಕು ಅಂದರೆ ಅಡ್ರೆಸ್ ಕೂಡ ಕರೆಕ್ಟ್ ಆಗಿರಬೇಕು. ಸೊ ಅದಕ್ಕಾಗಿ ನೋಡಿ, ಇಲ್ಲಿ ನೇಮ್ ಸರಿಯಾಗಿ ಹಾಕಿರಬೇಕು. ನೇಮ್ ಸರಿಯಾಗಿ ಹಾಕಿ ಕರೆಕ್ಟಾಗಿ. ಆಮೇಲೆ ಇಲ್ಲಿ ನೋಡಿ, ಈಗ ಇದು ಪ್ಯಾನ್ ಕಾರ್ಡ್ ಮೇಲಿರುವಂಥದ್ದನ್ನು ಇಲ್ಲಿ ಹಾಕಿಬಿಡಿ. ಓಕೆ. ಆಮೇಲೆ ಅಡ್ರೆಸ್ನಲ್ಲಿ ಅಡ್ರೆಸ್ ಹಾಕಿ, ಕಂಪ್ಲೀಟಾಗಿ ಅಡ್ರೆಸ್ ಹಾಕಿ, ನಿಮ್ಮದು ಏನು ಅಡ್ರೆಸ್ ಇದೆ. ಆಮೇಲೆ ಅಲ್ಲಿ ಅಡ್ರೆಸ್ನಲ್ಲಿ ಸ್ನೇಹಿತರೆ ಕಂಪಲ್ಸರಿ ಎಲ್ಲವೂ ಕೂಡ ಹಾಕಿದ ಮೇಲೆ ಸೆಕೆಂಡ್ ಕಾಲಮ್ನಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರನ್ನು ತಪ್ಪದೇ ಹಾಕಿ. ಯಾಕಂದರೆ ಅಡ್ರೆಸ್ ಏನೋ ಮಿಸ್ ಆಯಿತು, ಪೋಸ್ಟ್ಮ್ಯಾನ್ಗೆ ಅದು ಏನೂ ಗೊತ್ತಾಗ್ತಾ ಇಲ್ಲ ಅಂದರೆ ಏನು ಮಾಡ್ತಾರೆ ಅವರು, ನಿಮ್ಮ ಫೋನ್ ನಂಬರ್ಗೆ ಫೋನ್ ಮಾಡಿ, ಇಂಥದ್ದೊಂದು ಲೆಟರ್ ನಿಮ್ಮ ಹೆಸರಲ್ಲಿ ಬಂದಿದೆ, ಇದನ್ನು ಎಲ್ಲಿ ನಾವು ತಲುಪಿಸ್ಬೇಕು, ನಿಮ್ಮ ಅಡ್ರೆಸ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಫೋನ್ ಮಾಡಿಯೂ ಕೂಡ ನಿಮಗೆ ಅವರು ಹೇಳಿ ಆ ಪಿನ್ನನ್ನು ನಿಮಗೆ ಕೊಡ್ತಾರೆ. ಸೊ ಇದೆಲ್ಲ ಕರೆಕ್ಟ್ ಮಾಡಿಕೊಂಡು ಆಮೇಲೆ ವೆರಿಫಿಕೇಷನ್ ಮಾಡ್ಕೋಬೇಕು. ಸೊ ವೆರಿಫಿಕೇಷನ್ಗಾಗಿ ಮೊದಲು ನೋಡಬೇಕು ಸ್ನೇಹಿತರೆ, ನಿಮ್ಮ ಅಕೌಂಟ್ ಡೀಟೇಲ್ಸ್ ಕರೆಕ್ಟ್ ಆಗಿರಬೇಕು. ಸೊ ಅದು ನೀವು ಮೊದಲು ನೋಡಿ, ಅದು ಕರೆಕ್ಟ್ ಇದ್ರೇ ಮುಂದಿನ ಕೆಲಸ ನೀವು ಮಾಡಬೇಕು. ಸೊ ಅದಕ್ಕಾಗಿ ಏನು ಮಾಡಿ, ಆ ಸೆಟ್ಟಿಂಗ್ನಲ್ಲಿ ಹೋಗಿ, ಅಕೌಂಟ್ ಇನ್ಫಾರ್ಮೇಷನ್ನಲ್ಲಿ ಹೋಗಿ. ಇಲ್ಲಿ ಅಕೌಂಟ್ ಇನ್ಫಾರ್ಮೇಷನ್ನಲ್ಲಿ ಪರ್ಸನಲ್ ಸೆಟ್ಟಿಂಗ್ ಅಂತ ಅದ್ರ ಕೆಳಗಡೆ ಇದೆ, ಅಲ್ಲಿಯೂ ಹೋಗಿ ಒಂದು ಸ್ವಲ್ಪ ನೋಡಿ. ಇಲ್ಲಿ ಹೆಸರು ಹಾಕಬೇಕು. ಇಲ್ಲಿ ಹೆಸರಿಲ್ಲ, ಯಾವುದೇ ರೀತಿಯಿಂದ ಹೆಸರು ಇಲ್ಲಿ ಹಾಕಿಲ್ಲ. ಸೊ ಸರ್ನೇಮ್ ಮತ್ತು ಹೆಸರು ಎರಡೂ ಕೂಡ ಇಲ್ಲಿ ಹಾಕಬೇಕು. ಓಕೆನಾ. ಸೊ ಅದಕ್ಕಾಗಿ ನಿಮ್ಮ ಹತ್ರ ನೇಮ್ ಆ್ಯಂಡ್ ಸರ್ನೇಮ್ ಇದ್ದರೆ ಹಾಕಿ, ಇರಲಿಲ್ಲ ಅಂದರೆ ಬಿಡ್ಬೋದು. ಸೊ ಇಲ್ಲಿ ಹೆಸರು ಹಾಕಿ. ಫಸ್ಟ್ ಆ್ಯಡ್ಸನ್ಸ್ ಯಾರ ಹೆಸರಿಲ್ಲದೆ ಅದನ್ನು ಕಂಪ್ಲೀಟ್ ಮಾಡಿ. ಇದು ಕೂಡ ಕಂಪ್ಲೀಟ್ ಮಾಡೋದು ತುಂಬ ಅವಶ್ಯ ಸ್ನೇಹಿತರೆ. ಇದೆಲ್ಲ ಮಾಡಿ. ಓಕೆ. ಇದು ಮಾಡಿದ ಮೇಲೆ ಇದನ್ನು ಇಲ್ಲಿ ಕೆಳಗಡೆ ಸೇವ್ ಅಂತ ಇರುತ್ತೆ, ಇಲ್ಲಿ ನೋಡಿ. ಈ ಸೇವ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸೇವ್ ಮಾಡ್ಕೊಳ್ಳಿ. ಓಕೆ. ಸೇವ್ ಆಯಿತು. ಸೊ ಸೇವ್ ಆದಮೇಲೆ ನೀವು ನಿಮ್ಮ ಐ ಡಿ ವೆರಿಫಿಕೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ. ಸೊ ಅದಕ್ಕಾಗಿ ಇಲ್ಲಿ ಐ ಡಿ ಪೇಮೆಂಟ್ಸ್ನಲ್ಲಿ ಪೇಮೆಂಟ್ ಇನ್ಫಾರ್ಮೇಷನ್ ಆಯಿತು. ಈಗ ಇಲ್ಲಿ ನೋಡಿ, ವೆರಿಫಿಕೇಷನ್ ಚೆಕ್ ಅಂತ ಇದೆ, ಇಲ್ಲಿ ನೋಡಿ ಪೇಮೆಂಟ್ ಇನ್ಫಾರ್ಮೇಷನ್ ಪೇಮೆಂಟ್ಸ್ ಅಂತ ಇದೆ ಅಲ್ಲ. ಈ ಟ್ಯಾಬ್ ಕ್ಲಿಕ್ ಮಾಡಿದ ಮೇಲೆ ಈ ಎರಡು ಆಪ್ಷನ್ಸ್ ಓಪನ್ ಆಗುತ್ತೆ.
ಸೊ ನೀವು ಈ ಬ್ರೌಸರ್ನಲ್ಲಿ ಆ್ಯಡ್ಸೆನ್ಸ್ ಲಾಗಿನ್ ಮಾಡಿದ ಮೇಲೆ ಇದೆಲ್ಲ ಕಾಣ್ತಾ ಇಲ್ಲ ಅಂದರೆ ಇಲ್ಲಿ 3 ಲೈನ್ಸ್ ಕಾಣುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಇದು ಎಕ್ಸ್ಪಾಂಡ್ ಆಗಿಬಿಡುತ್ತೆ. ನೋಡಿ ಇಲ್ಲಿ ಈ ರೀತಿ ಇರುತ್ತೆ, ನಿಮ್ಗೆ ಈ ರೀತಿ ಕಾಣ್ತಾ ಇರುತ್ತೆ. ಸೊ ಎಕ್ಸ್ಪಾಂಡ್ ಮಾಡ್ಕೊಳ್ಳಿ. ಸೊ ಇದು ಮಾಡಿದ ಮೇಲೆ ಇಲ್ಲಿ ಪೇಮೆಂಟ್ ಮೇಲೆ ಹೋಗಿ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಹಾಕಬೇಕಾಗಿರುತ್ತೆ. ಸೊ ಈ ಪೇಮೆಂಟ್ ಡೀಟೇಲ್ಸ್ ಎಲ್ಲ ಹಾಕಿದ ಮೇಲೆ ಇಲ್ಲಿ ವೆರಿಫಿಕೇಷನ್ ಚೆಕ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈಗ ನಾವು ವೆರಿಫಿಕೇಷನ್ ಮಾಡೋದು ಹೇಗೆ ಇಲ್ಲಿ ನೋಡೋಣ. ಸೊ ನೀವು ವೆರಿಫಿಕೇಷನ್ ಮಾಡಲಿಲ್ಲ ಅಂದರೆ ನೀಡ್ ಅಟೆನ್ಷನ್ ಅಂತ ಈ ರೀತಿ ಬಂದಿರುತ್ತೆ. ಸೊ ಇಲ್ಲಿ ಮುಂದೆ ಟೇಕ್ ಆ್ಯಕ್ಷನ್ ಅಂತ ಇದೆ ನೋಡಿ, ಇಲ್ಲಿ ಟೇಕ್ ಆ್ಯಕ್ಷನ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ನಿಮಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿ ವೆರಿಫೈ ನೌ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ ಮೇಲೆ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಇದು ಕರೆಕ್ಟಾಗಿ ನಿಮ್ಗೆ ಕಾಣ್ತಾ ಇಲ್ಲ ಅಂದರೆ ನೀವೇನು ಮಾಡಬೇಕು, ಜೂಮ್ ಔಟ್ ಮಾಡಬೇಕು, ಇಲ್ಲ ಜೂಮ್ ಇನ್ ಮಾಡಬೇಕು. ಸೊ ಅದರಲ್ಲಿ ನೋಡಿ ನೀವು ಯಾವುದರಿಂದ ಇಲ್ಲಿ ವೆರಿಫಿಕೇಷನ್ ಮಾಡ್ಬೋದು ಅಂದರೆ ಇಲ್ಲಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ನಡೆಯುತ್ತೆ, ಪಾಸ್ಪೋರ್ಟ್ ಇದ್ದರೆ ನಡೆಯುತ್ತೆ, ಪ್ಯಾನ್ ಕಾರ್ಡ್ ಇದ್ದರೆ ನಡೆಯುತ್ತೆ, ವೋಟರ್ ID ಕಾರ್ಡ್ ಇದ್ದರೆ ನಡೆಯುತ್ತೆ. ಇಲ್ಲಿ ಆಧಾರ್ ನಡೆಯಲ್ಲ, ನೆನಪಿರಲಿ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಅದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಸೊ ರೆಡಿ ಮಾಡಬೇಕು ಅಂದರೆ ಏನು ಮಾಡಬೇಕು, ನೀವು ಪ್ಯಾನ್ ಕಾರ್ಡ್ ಇದ್ದರೆ ಪ್ಯಾನ್ ಕಾರ್ಡನ್ನು ಒಂದು ಟೇಬಲ್ ಮೇಲೆ ಇಡಿ. ಟೇಬಲ್ ಮೇಲೆ ಇಟ್ಟು ಆ ಫೋಟೋ ಕ್ಲಿಕ್ ಮಾಡಿ, ಅದರ ಜೊತೆ ಟೇಬಲ್ ಕೂಡ ಬಂದಿರಬೇಕು, ಅಂದರೆ ಅದು ರಿಯಲ್ ಫೋಟೋ ಕಾಪಿ ಅಂತ ಗೊತ್ತಾಗಬೇಕು. ಅದಕ್ಕಾಗಿ ನೀವೇನು ಮಾಡಬೇಕು, ಫುಲ್ ಫೋಟೋ ಕ್ಲಿಯರಾಗಿ ಬರೋ ಹಾಗೆ ನೀವು ಒಂದು ಪಿಕ್ಚರನ್ನು ಕ್ಲಿಕ್ ಮಾಡ್ಕೋಬೇಕು. 2 ಸೈಡ್ ಇರಬೇಕು, ಮುಂದುಗಡೆ ಮತ್ತು ಹಿಂದುಗಡೆ ಇರೋದನ್ನು ಒಂದೊಂದು ಕಾಪಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸ್ಟಾರ್ಟ್ ವೆರಿಫಿಕೇಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಲೀಗಲ್ ನೇಮ್ ಅಂತ ಬರುತ್ತೆ. ಸೊ ನಿಮ್ಮ ಪ್ಯಾನ್ ಕಾರ್ಡ್ ಮೇಲೆ ಏನು ಹೆಸರಿದೆ ಅಲ್ಲ ಅದನ್ನು ಇಲ್ಲಿ ಹಾಕಿ, ಲೀಗಲ್ ನೇಮ್. ಓಕೆ, ಸೊ ಲೀಗಲ್ ನೇಮ್ ಹಾಕಿದ ಮೇಲೆ ID ಯಾವುದು ಸೆಲೆಕ್ಟ್ ಮಾಡ್ತೀರಾ ಇಲ್ಲಿದೆ, ID ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಸೆಲೆಕ್ಟ್ ಮಾಡಿ ಯಾವ ID ನಿಮ್ಮ ಹತ್ರ ಇದೆ ಅದನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಇಲ್ಲಿ ನೋಡಿ ಇಲ್ಲಿ ಅಪ್ಲೋಡ್ ಅಂತ ಬರ್ತಾ ಇದೆ. ಸೊ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಎಲ್ಲಿ ಆ ಡಾಕ್ಯುಮೆಂಟ್ಸನ್ನು ಸೇವ್ ಮಾಡಿ ಇಟ್ಕೊಂಡಿದ್ದೀರಾ ಅದನ್ನು ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಅದನ್ನು ಸೆಲೆಕ್ಟ್ ಮಾಡಿ. ಸೊ ಬೋತ್ ಸೈಡ್ ಆಗಿರಬೇಕು, ನೆನಪಿರಲಿ. ಸೊ ಇಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಒಂದು ಅಪ್ಲೋಡ್ ಮಾಡಿದೆ, ಸ್ವಲ್ಪ ಇಲ್ಲಿ ರೆಂಡರ್ ಆಗ್ತಿದೆ. ಸೊ ಬಂತು ನೋಡಿ. ಇನ್ನು ಒಂದು ಸ್ವಲ್ಪ ಇಲ್ಲಿ ಕಾಣ್ತಾ ಇಲ್ಲ, ನಾನು ಇಲ್ಲಿ ಮಿನಿಮೈಸ್ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಸೈಟನ್ನು ಇಲ್ಲಿ ನೋಡಿ ಒಂದು ಸ್ವಲ್ಪ ಮಿನಿಮೈಸ್ ಮಾಡ್ಕೊಳ್ತೀನಿ. ನಿಮ್ಮ ಕೇಸಲ್ಲಿ ಈ ರೀತಿ ಏನಾದರೂ ಆಗ್ತಿದ್ರೆ ಒಂದು ಸ್ವಲ್ಪ ಚಿಕ್ಕದು ಮಾಡ್ಕೊಂಡ್ಬಿಡಿ. ಓಕೆ, ಇಲ್ಲಿ ಸೆಕೆಂಡ್ ಬ್ಯಾಕ್ ಸೈಡ್ ಬ್ಯಾಕ್ ಆಫ್ ID ಅಂತ ಇದೆ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಎರಡನೇದ್ದು ಇಲ್ಲಿ 2 ಅಂತ ಬರೆದು ಹಾಕಿದ್ದೀನಿ. ಸೊ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ ಇಲ್ಲಿ ಬರ್ತಾ ಇದೆ. ಸೊ ಬಂತು ನೋಡಿ, ಎರಡೂ ಕೂಡ ಇಲ್ಲಿ ಬಂತು. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನಾನಿಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಡ್ರೆಸ್ ಎಲ್ಲ ಕೇಳುತ್ತೆ. ಅಡ್ರೆಸ್ ಆಲ್ರೆಡಿ ನೀವು ಹಾಕಿರ್ತೀರಾ, ಅದೇ ಇಲ್ಲಿ ಬೈ ಡಿಫಾಲ್ಟ್ ತೊಗೊಳುತ್ತೆ. ಸೊ ಅದನ್ನು ನೀವು ಒಂದು ಸರಿ ಸಿಲೆಕ್ಟ್ ಮಾಡ್ಕೊಂಡು ತೊಗೊಳ್ಳಿ. ಇಲ್ಲಾಂದರೆ ಅದೇ ಅಡ್ರೆಸ್ ನೀವೇನು ಇದರಲ್ಲಿ ಹಾಕಿರ್ತೀರಾ, ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡುವಾಗ, ಆ್ಯಡ್ಸೆನ್ಸ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಾಗ ಏನು ಅಡ್ರೆಸ್ ಹಾಕಿರ್ತೀನ ಅದನ್ನು ಬರೆದು ಇಟ್ಕೊಂಡ್ರೂ ನಡೆಯುತ್ತೆ. ಸೊ ಅದೆಲ್ಲ ಇಲ್ಲಿ ಫಿಲ್ ಮಾಡಿದ ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಇದೆ. ಸಬ್ಮಿಟ್ ಮೇಲೆ ಇಲ್ಲಿ ನೋಡಿ ಸಬ್ಮಿಟ್ ಅಂತ ಇದೆ, ಇಲ್ಲಿ ಇದನ್ನು ಕ್ಲಿಕ್ ಮಾಡಿ. ಅಡ್ರೆಸ್ ಕೂಡ ಕರೆಕ್ಟಾಗಿ ಹಾಕಬೇಕು, ಇದು ನೆನಪಿರಲಿ. ಸೊ ಕರೆಕ್ಟಾಗಿ ನೀವೇನು ಹಾಕಿರ್ತೀರ ಅದೇ ಅಡ್ರೆಸ್ ಇಲ್ಲಿ ಕರೆಕ್ಟಾಗಿ ಹಾಕಿ. ಓಕೆ, ಇಲ್ಲಿ ನಾನು ಸಬ್ಮಿಟ್ ಮೇಲೆ ಈಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಸಬ್ಮಿಟ್ ಮಾಡ್ತೀನಿ. ಸೊ ಸಬ್ಮಿಟ್ ಮಾಡಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಅಪ್ಲೋಡ್ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ. ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ ಮೇಲೆ ನಿಮಗೆ ಕನ್ಫರ್ಮೇಷನ್ ಇಲ್ಲಿ ಆಗಿ ಬರುತ್ತೆ, ಸಬ್ಮಿಟೆಡ್ ಅಂತ. ಇಲ್ಲಿ ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ಸೊ ಇದು ನೆಟ್ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಫಾಸ್ಟ್ ನಿಮ್ಮ ನೆಟ್ ಇರುತ್ತೆ ಫಾಸ್ಟಾಗಿ ಇದು ಕೆಲಸ ಮಾಡುತ್ತೆ. ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ಓಕೆ, ವೆರಿಫಿಕೇಷನ್ ಪ್ರೋಗ್ರೆಸ್ ಅಂತ ಇಲ್ಲಿ ಬಂತು, ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ವೆರಿಫಿಕೇಷನ್ ಇನ್ ಪ್ರೋಗ್ರೆಸ್ ಅಂತ ಇದೆ. ಥ್ಯಾಂಕ್ಸ್ ಫಾರ್ ಸಬ್ಮಿಟಿಂಗ್ ಯುವರ್ ಇನ್ಫಾರ್ಮೇಷನ್, ವಿ ವಿಲ್ ರಿವ್ಯೂ ಇನ್ ಇಟ್ ಆ್ಯಂಡ್ ಗೆಟ್ ಬ್ಯಾಕ್ ಟು ಯು ಇನ್ ಎ ಫ್ಯೂ ಡೇಸ್ ಅಂತ ಇದೆ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡೋಣ. ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ, ಆದರೆ ಇಮಿಡಿಯೇಟ್ ಆಗಿಬಿಡುತ್ತೆ. ಇಲ್ಲ ಅಂದರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು ಸ್ವಲ್ಪ ನೋಡಿ, ನಿಮಗೆ ಎಷ್ಟು ಇಲ್ಲಿ ಫ್ಯೂ ಡೇಸ್ ಅಂತ ಹೇಳಿದೆ, ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕು ನೀವು. ಸೊ ಓಕೆ, ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಏನು ಬರುತ್ತೆ ಇಲ್ಲಿ ನೋಡೋಣ.
ಸೊ ಇಲ್ಲಿ ಒಂದೇ ಈಗ ಐ ಡಿ ವೆರಿಫಿಕೇಷನ್ದೊಂದು ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡಿ, ಐ ಡಿ ವೆರಿಫಿಕೇಷನ್, ಯುವರ್ ಐಡೆಂಟಿಟಿ ವೆರಿಫಿಕೇಷನ್ ಈಸ್ ಇನ್ ಪ್ರೋಗ್ರೆಸ್, ಪ್ಲೀಸ್ ಅಲೋ ಎ ಫ್ಯೂ ಡೇಸ್ ಫಾರ್ ವೆರಿಫಿಕೇಷನ್ ಅಂತ ಇದೆ. ಇನ್ನು ಇಲ್ಲಿ ಇದು ರೆಡ್ ಬರ್ತಾ ಇದೆ, ಇದು ಟ್ಯಾಕ್ಸ್ ಫಾರ್ಮ್ ತುಂಬಬೇಕು ಇದು. ಸೊ ಇದು ಕೂಡ ಒಂದು ಟ್ಯಾಕ್ಸ್ ಫಾರ್ಮ್ ನಾವು ಇಲ್ಲಿ ತುಂಬಬೇಕು. ಇದು ಆ್ಯಕ್ಚುಲಿ ಸಿಂಗಾಪುರ್ ಟ್ಯಾಕ್ಸ್ ಫಾರ್ಮ್ ಇದೆ. ಇದು ಸಿಂಗಾಪುರ್ ಟ್ಯಾಕ್ಸ್ ಫಾರ್ಮ್ ನೋಡಿ ಸ್ನೇಹಿತರೆ, ನಾವು ವೆಬ್ಸೈಟ್ ಅದು ಎಲ್ಲ ಮ್ಯಾನೇಜ್ ಮಾಡ್ತಾಯಿದ್ರೆ ಈ ಸಿಂಗಾಪುರ್ ಟ್ಯಾಕ್ಸ್ ಫಾರ್ಮ್ ತುಂಬಬೇಕು, ಅದರ್ವೈಸ್ ತುಂಬಲಿಲ್ಲ ಅಂದರೂ ನಡೆಯುತ್ತೆ. ಓಕೆ, ಸೊ ಒಂದು ಸ್ವಲ್ಪ ಇಲ್ಲಿ ವೇಟ್ ಮಾಡೋಣ. ಸೊ ಆಲ್ರೆಡಿ ನಾವು ಈಗ ಹಾಕಿದ್ದೀವಿ. ಸೊ ಇಲ್ಲಿ ನೋಡಿ, ಐ ಡಿ ವೆರಿಫಿಕೇಷನ್ ಇನ್ ಪ್ರೋಗ್ರೆಸ್ ಅಂತ ಬರ್ತಾ ಇದೆ. ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ, ನೋಡೋಣ ಎಷ್ಟೊತ್ತು ಇದು ಟೈಮ್ ತೊಗೊಂಡು ರೆಡಿಯಾಗಿ ಬರುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡೋಣ ಸ್ನೇಹಿತರೆ. ಸ್ನೇಹಿತರೆ, ನಾವು ಅಪ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ದೀವಿ. ಈಗ ಅದು ಕಂಪ್ಲೀಟ್ ಆಯಿತಾ ಏನು, ಐ ಡಿ ವೆರಿಫಿಕೇಷನ್ ಕಂಪ್ಲೀಟ್ ಆಯಿತಾ ಏನು, ಒಂದು ಸ್ವಲ್ಪ ಜಿಮೇಲ್ ಚೆಕ್ ಮಾಡೋಣ ಮೊದಲು. ಸೊ ಇಲ್ಲಿ ನಾನು ಜಿಮೇಲ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ನೀವು ಗೂಗಲ್ ಪೇಮೆಂಟ್ಸ್ ಅಂತ ಬಂದಿದೆ, ಐ ಡಿ ವೆರಿಫಿಕೇಷನ್ ಸಕ್ಸಸ್ಫುಲ್ ಅಂತ ಬಂದಿದೆ. ಇಲ್ಲಿ ಮೆಸೇಜ್ ಬಂದಿದೆ, ಇಲ್ಲಿ ನೋಡ್ಬೋದು, ಐ ಡಿ ವೆರಿಫಿಕೇಷನ್, ಐಡೆಂಟಿಟಿ ವೆರಿಫಿಕೇಷನ್ ಸಕ್ಸಸ್ಫುಲ್. 4 ಗಂಟೆ 43 ನಿಮಿಷಕ್ಕೆ ಇದು ಬಂತು. ಸೊ ಅಪ್ಲೈ ಮಾಡಿದ್ದು ಟೈಮ್ ನಾನು ನೋಡಿರಲಿಲ್ಲ, ಬಟ್ ಅದು ನೋಡೋಣ, ನಾನು ಹೇಳ್ತೀನಿ ನಿಮಗೆ. ಸೊ ಇದು ಆಗಿ ಈಗ ರೆಡಿಯಾಗಿ ಬಂದಿದೆ. ಸೊ ಆ್ಯಡ್ಸನ್ಸಲ್ಲೂ ಇದನ್ನೊಮ್ಮೆ ಚೆಕ್ ಮಾಡೋಣ, ನೋಡೋಣ ಏನಾಯಿತು ಅಂತ. ಸೊ ಆ್ಯಡ್ಸನ್ಸ್ ಲಾಗಿನ್ ಮಾಡ್ತಾಯಿದ್ದೀನಿ. ಆ್ಯಡ್ಸನ್ಸ್ ಲಾಗಿನ್ ಮಾಡಿದ ಮೇಲೆ ಇಲ್ಲಿ ಓಪನ್ ಆಯಿತು ಆ್ಯಡ್ಸನ್ಸ್. ಸೊ ಇವಾಗ ನಾನು ಏನು ಮಾಡ್ತೀನಿ, ಪೇಮೆಂಟ್ಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವೆರಿಫಿಕೇಷನ್ ಚೆಕ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಚೆಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಬಂತು ಕಂಪ್ಲೀಟೆಡ್ ಅಂತ. ಸೊ ಕಂಪ್ಲೀಟಾಗಿ ಐ ಡಿ ವೆರಿಫಿಕೇಷನ್ ಬಂದಿದೆ, ಇಲ್ಲಿ ನೋಡ್ಬೋದು ನೀವು. ಸೊ ಹೀಗೆ ಏನಾದರೂ ಒಂದು ಇಶ್ಯೂ ಆಗಿತ್ತು ಅಂದರೆ ಈ ರೀತಿ ನೀವು ಐ ಡಿ ವೆರಿಫಿಕೇಷನ್ ಮಾಡಬೇಕು. ಸ್ನೇಹಿತರೆ, ಎರರ್ ಬಂದಿತ್ತು, ಐ ಡಿ ವೆರಿಫಿಕೇಷನ್ ಮಾಡಿದ ಮೇಲೆ ಏನಾಯಿತು ಅದು ಕೂಡ ಒಂದು ಸ್ವಲ್ಪ ಚೆಕ್ ಮಾಡಲೇಬೇಕು. ಸೊ ಅದು ನಾನು ಇಲ್ಲಿ ಯೂಟ್ಯೂಬ್ ಓಪನ್ ಮಾಡ್ತೀನಿ. ಅದೇ ಚಾನಲನ್ನು ಮತ್ತೊಮ್ಮೆ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರ ಚಾನಲನ್ನು ಇಲ್ಲಿ ನಾನು ಓಪನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಅದೇ ಇಲ್ಲಿ ಯೂಟ್ಯೂಬ್ ಚಾನಲ್ ಇದೆ. ಸೊ ಮಾನಿಟೈಸೇಷನ್ ಆಯಿತು ಏನು, ಇಲ್ಲಿ ನಾನು ಅರ್ನ್ ಸೆಕ್ಷನಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಇಲ್ಲಿ ಮಾನಿಟೈಸ್ ಆಗಿ ಮತ್ತೆ ರಿಟರ್ನ್ ಬಂದಿದೆ. ಸೊ ಇಲ್ಲಿ ನೋಡ್ಬೋದು, ಬಟ್ ಇದು ಇನ್ನೂ ಆ್ಯಕ್ಷನ್ ರಿಕ್ವೈರ್ಡ್ ಅಂತ ಬರ್ತಿದೆ. ಯಾಕಂದರೆ ಇದು ಪಿನ್ ವೆರಿಫಿಕೇಷನ್ ಆಗಬೇಕು. $10 ಆಗಿದೆ ಇವರ ಚಾನಲ್ ಮೇಲೆ. ಸೊ ಐ ಡಿ ವೆರಿಫಿಕೇಷನ್, ಪರ್ಸನ್ ಐಡೆಂಟಿಫಿಕೇಷನ್ ನಂಬರ್, ಪಿನ್ ನಂಬರ್ ಇವರಿಗೆ ಮೇಲ್ ಬರುತ್ತೆ, ಏನು ಪೋಸ್ಟ್ನಿಂದ ಬರುತ್ತೆ. ಅದು ಬಂದ ಮೇಲೆ ಇವರು ಇದನ್ನು ಸಬ್ಮಿಟ್ ಮಾಡಿದರೆ ಇದು ಕೂಡ, ಈ ಇಶ್ಯೂ ಕೂಡ ಹೋಗ್ಬಿಡುತ್ತೆ, ಗೆಟ್ಟಿಂಗ್ ಪೇಯ್ಡ್ ಅಂತ ಇದೆ. ಸೊ ಇದು ಕೂಡ ಆಗುತ್ತೆ ಆದಷ್ಟು ಬೇಗ. ಸೊ ಈ ರೀತಿ ನಾವು ಇಶ್ಯೂ ಇರೋದನ್ನು ಸಾಲ್ವ್ ಮಾಡಿಕೊಟ್ಟಿದ್ದೀವಿ. ನಿಮಗೇನಾದರೂ ಇದೇ ರೀತಿಯ ಪ್ರಾಬ್ಲಮ್ ಆಗ್ತಿದ್ರೆ, ಇಶ್ಯೂ ಆಗ್ತಿದ್ರೆ, ಇಲ್ಲಿ ನೋಡ್ಬೋದು ಮಾನಿಟೈಸೇಷನ್ ಟ್ಯಾಬ್ ಇರಲಿಲ್ಲ, ಈಗ ಮತ್ತೆ ಇಲ್ಲಿ ಬಂದಿದೆ. ಸೊ ಈ ರೀತಿ ಏನಾದರೂ ನೀವು ಕೂಡ ಇಶ್ಯೂ ಆಗ್ತಿದ್ರೆ ನಮಗೆ ಸಂಪರ್ಕಿಸ್ಬೋದು ಸ್ನೇಹಿತರೆ. ನನ್ನ ಈ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ನೀವು ಕನೆಕ್ಟ್ ಆಗಿ ನನಗೆ ಅಲ್ಲಿ ಮೆಸೇಜ್ ಮಾಡಿದರೆ ಈ ರೀತಿ ಏನಾದರೂ ಸಮಸ್ಯೆ ಇದ್ದರೆ ನಾನು ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳ್ಕೋಬೋದು. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಇಂಥದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.